ಇವಳು ನಮ್ಮ ತಮ್ಮ, ಇವಳು ನಮ್ಮ ತಂಗಿ, ಇವಳು ನಮ್ಮ ಇನ್ನೊಬ್ಬ ತಂಗಿ, ಇವಳು ನಮ್ಮ ಅಜ್ಜು, ಇವಳೆ ನಮ್ಮ ಅಕ್ಕ, ಇವಳೆ ನಮ್ಮ ಅಮ್ಮ, ಇವಳೆ ನಮ್ಮ ಪಪ್ಪ, ಇವಳೆ ನಮ್ಮ ಅಮ್ಮ ದೊಡ್ಡಮ್ಮ, ಇವಳೆ ನಮ್ಮ ಮಮ್ಮಿ, ಇವಳೆ ನೋಡು ನಮ್ಮ ದೊಡ್ಡಮ್ಮ, ಇವಳೆ ನೋಡು ಅಣ್ಣ, ಇವಳೆ ನೋಡು ಆಂಟಿ. ಹಾಯ್, ನಮ್ಗೆ ಇನ್ನೂ ಅಷ್ಟು ಕರೆಕ್ಟಾಗಿ ಲಾಗ್ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಈಗೀಗ ಸ್ಟಾರ್ಟ್ ಮಾಡೈತಿ ಲಾಗ್ ಮಾಡ್ಬೇಕಂತಂದು. ಬಟ್ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಚಾನಲ್ನ ಇಂಟ್ರ್ಯೂ ಮಾಡ್ಕೋಬೇಕಂತಂದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲದು ಗೊತ್ತಾಗುತ್ತೆ. ಬಟ್ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಹಂಗೆ ಯಾರ್ಯಾರು ವೀಡಿಯೋ ನೋಡೋಕೆ ಕುಂತಾರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮೇನ್ ವಿಡಿಯೋ ಮಾಡೋ ರೀಸನ್ ಏನಂದ್ರೆ ದಕ್ಷಿಣ ಕಾಶಿ ಅಂತ ಏನು ಕರೀತಾರೆ, ಕಾಲೇಶ್ವರ, ಗಜೇಂದ್ರಗಢದ ಹತ್ರ ಕಾಲೇಶ್ವರ ಬರುತ್ತಲ್ಲ, ಅದ್ರ ಜಾತ್ರೆಗೆ ಅಂತ ನಮ್ಮ ಅಕ್ಕನೂರಿಗೆ ಬಂದಿದ್ವಿ. ಸೊ ತೇರಿಗೆ ಹೋಗೋದಾಗಲಿಲ್ಲ. ಮರುದಿನ ಜಾತ್ರೆಗೆ ಹೋದ್ವಿ. ಸೊ ಅದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಜಾತ್ರೆಗೆ ಹೋಗ್ಬೇಕಂತನ ಅದ್ರ ನೆಕ್ಸ್ಟ್ ಇಂಥಲ್ ದಿನಾನ ಹೂವೆಲ್ಲ ಹರಿದಿಟ್ಕೊಂಡು ಇಟ್ಕೊಂಡು ಹೋಗ್ಬೇಕಂತಂದು ಹೂವರಿಗೆ ಬಂದಿದ್ವಿ. ಸೊ ಬರೀ ವಿಡಿಯೋ ಎಂಡ್ವರೆಗೂ ನೋಡಿರಿ. ಕಾಲೇಶ್ವರಕ್ಕೆ ಹೋಗ್ಬೇಕಂತಂದು ಎಲ್ಲರೂ ರೆಡಿಯಾಗಿ ಗಾಡಿಯಾಗ ಕುಂತ್ಕೊಂಡ್ವಿ. ಬಂದರೆ ಎಲ್ಲರೂ ಸಣ್ಣ ಮಕ್ಕಳು ಜಾಸ್ತಿ ಜನ ಇದ್ದರು. ಹೊರಟ್ವಿ ಕಾಲೇಶ್ವರಕ್ಕೆ. ತೇರಿಗೆ ಹೋಗ್ಬೇಕಂತಂದು ಬಂದಿರೋದು. ಆದ್ರೆ ಗದ್ದಲ ಜಾಸ್ತಿ ಇರತ್ತಂತಂದು ತೇರಿನ ಮರುದಿನ ಜಾತ್ರೆ ಮಾಡ್ಕೊಂಡು ಬಂದ್ರಾತು, ದರ್ಶನ ಮಾಡಿದ್ರಾತಂತಂದು ಹೊಂಟ್ವಿ. ಕಾಲೇಶ್ವರ ನೋಡಿರೋರಿಗೆ ಗೊತ್ತಿರತ್ತೆ. ಆ ದೇವಸ್ಥಾನ ಇರೋದು ಮೇಲೆ ಗುಡ್ಡದ ಮೇಲೆ ಐತಿ. ಬಂದ್ವಿ ಅಂತೂ ಅಲ್ಲಿ ಕಾಣ್ತಿರ್ಬೇಕು ಬಿಳಿ ಬಿಳಿ ಅದ ಕಾಲೇಶ್ವರ ಅಂದರೆ ಕಳಕಪ್ಪನ ದೇವಸ್ಥಾನ. ಅದೇ ಕಳಕಪ್ಪ ಅಂತಂದು ಕರೀತಾರೆ ಅದನ್ನು. ಬಂದ್ವಿ, ಜಾತ್ರೆ ನೋಡ್ತಿರ್ಬೇಕು. ಇಲ್ಲೆಲ್ಲ ಮರುದಿನ ಜಾತ್ರೆಗೆ ಬಂದವರೆಲ್ಲ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ. ಇಲ್ಲೇ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋರು ಊಟ ಮಾಡಿ ಹೋಗ್ತಾರೆ. ಬಂದ್ವಿ, ನೋಡ್ತಿರ್ಬೇಕು. ಸಿಕ್ಕಾಪಟ್ಟೆ ಗದ್ದಲ ಐತಿ. ಆದರೂ ಮರುದಿನ ಆದರೂ ಕಾಯಿ ಹೊಡ್ಸ್ಕೊಂಡ್ರಾತಂತಂದು ಕಾಯಿ ಹೂವು ಎಲ್ಲ ತೊಗೊಂಡು ಹೊಂಟ್ವಿ. ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ವಿ, ಆಗಲಿಲ್ಲ. ಯಾಕಂದ್ರೆ ಭಾರಿ ಗದ್ದಲಿತ್ತು. ಅದ್ರ ಸಲುವಾಗಿ ಇದ ನೋಡಿ ಕಾಲೇಶ್ವರನ ತೇರು. ದೇವರಿಗೆ ಹೋಗೋದಾಗೋದಿಲ್ಲ ಮೇಲೆ ಅಂತಂದು ಇಲ್ಲೇ ತೇರಿಗೇ ಕಾಯಿ ಹೊಡ್ಸಿದ್ರೆ ಆಯ್ತು ಅಂತಂದು ತೇರಿಗೇ ಕಾಯಿ ಹೊಡ್ಸಿ ಹೂವೆಲ್ಲ ಇಟ್ಟು ಹೋದ್ರಾತಂತಂದು ಇಲ್ಲೇ ಕಾಯಿ ಹೊಡ್ಸಿದ್ವಿ ತೇರಿಗೇ. ನೋಡ್ತಿರ್ಬೇಕು, ರುದ್ರಾಕ್ಷಿ ಮಾಲೆ ಅದೆಲ್ಲ ಹಾಕಿರೋದು ತೇರಿಗೆ. ಕಾಯಿ ಹೊಡ್ಸಿ ತೇರು ಮುಂದೆ ನಿಂತ್ಕೊಂಡು ಫೋಟೋ ಅದನ್ನು ತಗೊಂಡು ಸೆಲ್ಫಿ ಅದನ್ನು ತಗೊಂಡು ಜಾತ್ರೆ ಮಾಡ್ಬೇಕಂತಂದು ಹೊರಟ್ರಾತಂತಂದು ಹೊಂಟ್ವಿ. ಅಲ್ಲಿ ಕಾಣ್ತಲ್ಲ ಅದೇ ಅಲ್ಲಿ ದೇವಸ್ಥಾನ ಇರೋದು. ಮೇಲೆ ಜಾಸ್ತಿ ಮೆಟ್ಲೆಲ್ಲ ಹತ್ಕೊಂಡು ಹೋಗಬೇಕು. ಜಾಸ್ತಿ ಗದ್ದಲಿತ್ತು, ಹಾಗಾಗಿ ಹೋಗಲಿಲ್ಲ. ಇಲ್ಲೇ ತೇರಿಗೆ ಕಾಯಿ ಹೊಡ್ಸಿ ತೇರು ಮುಂದೆ ನಿಂತು ಒಂದಿಷ್ಟು ಫೋಟೋ ಅದನ್ನು ತಗೊಂಡು ಜಾತ್ರೆ ಮಾಡಕ್ಕೆ ಹೊಂಟ್ವಿ. ಫಸ್ಟ್ ಸಣ್ಣ ಹುಡುಗರದ್ದು ಕಾಟ ತಪ್ಪುತ್ತಂತಂದು ಅವರಿಗೆ 10 ರೂಪಾಯಿ ಕೊಟ್ಟು ಜಂಪಿಂಗ್ ಆಡಿಸಿದ್ರಾತಂತಂದು ಅವರಿಗೆ ಜಂಪಿಂಗ್ ಆಡಿಸಿ ನಾವು ಜಾತ್ರೆ ಮಾಡಕ್ಕೆ ಹೋದ್ರಾತಂತ ಫಸ್ಟಿಗೆ ಅವ್ರಿಗೇ ಜಂಪಿಂಗ್ ಆಡ್ಸಕ್ಕೆ ಕಳಿಸಿದ್ವಿ ಅವ್ರನ್ನ. ಫಸ್ಟ್ 10 ರೂಪಾಯಿ ಸೇಲಿಂದ ನಮ್ಮ ಜಾತ್ರೆ ಸ್ಟಾರ್ಟ್ ಆಯ್ತು. ಇಲ್ಲಿಂದ ನೋಡಿಕೊಂಡು ಜಾತ್ರೆ ಒಳಗೆ ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಸ್ವಲ್ಪ ಜಾತ್ರೆ ಮಾಡ್ತಲ್ಲಿ ಸ್ವಲ್ಪ ಜ್ಯೂಸ್ ಅದು ಕುಡಿದ್ರಾತು. ಹುಡುಗರು ಜಾಸ್ತಿ ಇದು ಮಾಡಕ್ಕೆ ಬಂದಿದ್ವು. ಹಂಗಾಗಿ ಜ್ಯೂಸ್ ಕುಡಿಬೇಕಂತಂದು ಕೋಲ್ಡ್ ಡ್ರಿಂಕ್ಸ್ ಅಂಗಡಿಗೆ ಬಂದ್ವಿ. ಹುಡುಗರಿಗೆಲ್ಲ ಜ್ಯೂಸ್ ಕುಡಿಸಿ ಆಮೇಲೆ ನಾವು ಜ್ಯೂಸ್ ಕುಡಿದು ಆಮೇಲೆ ಜಾತ್ರೆ ಜ್ಯೂಸು ಅದನ್ನು ಹೀಗೆ ಕಾಟ ಮತ್ತು ಜಾತ್ರೆ ಮಾಡಿದ್ರಾತಂತಂದು ಮತ್ತೆ ಜಾತ್ರೆಗೆ ಹೋಗ್ಕೊಂಡ್ವಿ ಒಳಗೆ. ಇದು ಈ ದೇವಸ್ಥಾನದ ಕಲ್ಯಾಣಿ. ಗಲೀಜು ಮಾಡ್ಯಾರ ಎಲ್ಲರೂ. ಅದನ್ನು ಇದನ್ನು ಬಿಸಾಕಿ
ಜಾತ್ರೆ ಮಾಡಿ ಒಂದು ಗಿಡದ ನೆರಳಿಗೆ ಓದ್ಕೊಂಡ್ವಿ. ಬಾಕಿ ಮಿಕ್ಕಿದವರೆಲ್ಲರೂ ಬರೋತನ ಎಲ್ಲರೂ ಬಂದು ಗಾಡಿ ಒಳಗೆ ಕುಂತರು. ಹೋಗ್ಬೇಕಂತಂದು ಗಾಡಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋತಲೇ ಪಾಲ್ಕಿ ತೊಗೊಂಡು ಎದುರಿಗೆ ಬಂದ್ರೆ ನಾವು ಮ್ಯಾಲಂತರೂ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ. ಸೊ ದೇವ್ರ ದರ್ಶನ ಎದುರಿಗೇನ ಆಯ್ತು. ಇವಾಗ ನಮ್ಮದು ಜರ್ನಿ ಮತ್ತು ಬೇರೆ ಪ್ಲೇಸಿಗೆ ಸ್ಟಾರ್ಟ್ ಆಯಿತು. ನಮ್ಮ ಫ್ಯಾಮಿಲಿ ಒಳಗೆ ಒಂದಿಷ್ಟು ಜನ ಇಟ್ಗಿ ಭೀಮಾಂಬಿಕಾ ದೇವಸ್ಥಾನ ನೋಡಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇಟ್ಗಿಗೆ ಹೋಗ್ಬೇಕಂತಂದು ನೆಕ್ಸ್ಟ್ ಇಟ್ಗಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಷ್ಟ ನಮ್ದು ಕಾಲೇಶ್ವರ ಜಾತ್ರೆದು ವಿಡಿಯೋ.